ಭತ್ತ ನಾಟಿ ಮಾಡಿದ ನಂತರ ತುಂಬಾ ಯೂರಿಯಾ ಹಾಕ್ತಿದ್ರೆ ಈಗ್ಲೇ ನಿಲ್ಲಿಸಿ. ಇದು ಇಂದಿಗೂ ಕೋಟ್ಯಾಂತರ ರೈತರು ಮಾಡ್ತಿರೋ ಅತ್ಯಂತ ದೊಡ್ಡ ತಪ್ಪು. ಮತ್ತು ಅತ್ಯಂತ ದುಃಖದ ವಿಷಯ ಏನಂದ್ರೆ ತಪ್ಪು ಎಲ್ಲಿ ಆಯ್ತು ಅಂತ ಅವರಿಗೆ ತಿಳಿಯುವುದೇ ಇಲ್ಲ. ಇಂದಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಮಾಹಿತಿ ತಿಳ್ಕೊತೀರಿ. ಯೂರಿಯಾ ಅಸಲಿಗೆ ಏನು ಮಾಡುತ್ತೆ, ಒಂದೇ ಸಲ ಹಾಕಿದ್ರೆ ಎಲ್ಲಿ ವ್ಯರ್ಥ ಆಗ್ತೆ, ಎಷ್ಟು ಬಾರಿ ಯಾವಾಗ ಕೊಡಬೇಕು, ನೀರಿನ ವಿಷಯ ಏನು ಮಾಡಬೇಕು ಮತ್ತು ನೀಮ್ ಕೋಟೆಡ್ ಯೂರಿಯಾದ ನಿಜವಾದ ಸತ್ಯ ಏನು, ಇವೆಲ್ಲ ಹೇಳ್ತೇನೆ. ವಿಡಿಯೋ ಪೂರ್ತಿ ನೋಡಿ ರೈತ ಬಂಧುಗಳೇ, ಏಕೆಂದ್ರೆ ಒಂದು ಮಾತು ತಪ್ಪಿದ್ರೂ ಇಡೀ ಸೀಸನ್ ನಷ್ಟ ಆಗಬಹುದು. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮ್ಗೆ ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಇಂಥ ಮಾಹಿತಿ ಪ್ರತಿ ವಾರ ಉಚಿತವಾಗಿ ಸಿಕ್ತೆ. ಮೊದಲೇ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯೂರಿಯಾ ಅಂದ್ರೆ ಏನು? ಯೂರಿಯಾ ಒಂದು ಸಾರಜನಕ ಗೊಬ್ಬರ. ಇದರಲ್ಲಿ 46% ಸಾರಜನಕ ಇರುತ್ತೆ. ಅಂದ್ರೆ 100 ಕಿಲೋ ಚೀಲದಲ್ಲಿ ಕೇವಲ 46 ಕಿಲೋ ಅಸಲಿ ಸಾರಜನಕ ಇದೆ, ಉಳಿದದ್ದೆಲ್ಲ ಖಾಲಿ. ಮತ್ತು ಇದೇ ಸಾರಜನಕ ನಿಮ್ಮ ಭತ್ತದ ಅಸಲಿ ಶಕ್ತಿ. ಇದೇ ಎಲೆ ಹಸಿರಾಗಿ ಇಡುತ್ತೆ, ಇದೇ ಹೊಸ ಪಿಲ್ಲೆ ಬರಿಸ್ತೆ ಮತ್ತು ಇದೇ ಕಾಳು ತುಂಬಿಸ್ತೆ. ಅದಕ್ಕಾಗಿ ಇಡೀ ದೇಶದಲ್ಲಿ ಯೂರಿಯಾ ಅತ್ಯಂತ ಹೆಚ್ಚು ಬಳಸುವ ಗೊಬ್ಬರ. ಆದ್ರೆ ಇಲ್ಲಿ ಒಂದು ಮಾತು ಇದೆ, ಬಹಳ ಕಡಿಮೆ ರೈತ ಬಂಧುಗಳಿಗೆ ಗೊತ್ತು. ಯೂರಿಯಾ ಹಾಕಿದ ತಕ್ಷಣ ಗಿಡಕ್ಕೆ ಸಾರಜನಕ ಸಿಗಲ್ಲ. ಮೊದಲು ಮಣ್ಣಿನ ಒಳಗಿನ ಬ್ಯಾಕ್ಟೀರಿಯಾ ಅದನ್ನ ಒಡೆಯುತ್ತೆ. ಮೊದಲು ಅಮೋನಿಯಾ ಆಗ್ತೆ, ನಂತರ ಅಮೋನಿಯಂ ಆಗ್ತೆ, ನಂತರ ನೈಟ್ರೇಟ್ ಆಗ್ತೆ ಮತ್ತು ಅಸಲಿಗೆ ಗಿಡದ ಬೇರು ಹೀರಿಕೊಳ್ಳೋದು ಈ ನೈಟ್ರೇಟ್ ಅನ್ನ. ಈ ಪ್ರಕ್ರಿಯೆ 3 ರಿಂದ 4 ದಿನ ತಗಳ್ತೆ. ಅಂದ್ರೆ ಇಂದು ಹಾಕಿದ್ರೆ 4 ದಿನ ಆದ ಮೇಲೆ ಅಸರ ಶುರು ಆಗ್ತೆ. ಈಗ ಅತ್ಯಂತ ಮುಖ್ಯ ಮಾತು, ಗಮನವಿಟ್ಟು ಕೇಳಿ. ಭತ್ತದ ಗಿಡ ಇಡೀ ಸೀಸನ್ ಒಂದೇ ತರಹ ಸಾರಜನಕ ಕೇಳಲ್ಲ. 3 ಸ್ಪೆಷಲ್ ಸಮಯದಲ್ಲಿ ಅದರ ಹಸಿವು ತುಂಬಾ ಜಾಸ್ತಿ ಆಗ್ತೆ, ಮಿಕ್ಕ ಸಮಯ ಕಡಿಮೆ ಇರುತ್ತೆ. ಈಗ 1 ನಿಮಿಷ ಯೋಚಿಸಿ, ನೀವು ಒಂದೇ ದಿನ ಪೂರ್ತಿ ಚೀಲ ಹಾಕಿದಾಗ ಏನಾಗ್ತೆ? ಗಿಡಕ್ಕೆ ಅವಶ್ಯಕತೆ ಇಲ್ಲದ ಸಮಯದಲ್ಲಿ ತುಂಬಾ ಜಾಸ್ತಿ ಸಾರಜನಕ ಬಿದ್ದಿರುತ್ತೆ, ವ್ಯರ್ಥ ಆಗ್ತೆ. ಮತ್ತು ಅಸಲಿ ಹಸಿವಿನ ಸಮಯ ಬಂದಾಗ ಹೊಲದಲ್ಲಿ ಏನೂ ಉರಿದಿರಲ್ಲ, ಗಿಡ ಹಸಿದೇ ಇರುತ್ತೆ, ಪಿಲ್ಲೆ ಕಡಿಮೆ ಬರುತ್ತೆ, ತೆನೆ ಚಿಕ್ಕ ಆಗ್ತೆ, ಇಳುವರಿ ಕೆಳಗೆ ಬೀಳುತ್ತೆ. ಒಂದೇ ಡೋಸ್ ಕೊಡೋ ರೈತನಿಗೆ ಪ್ರತಿ ವರ್ಷ ಇದೇ ಆಗ್ತೆ. ಮತ್ತು ಇಲ್ಲಿ ಒಂದು ಮಾತು ಕೇಳಿದ್ರೆ ಚಕಿತ ಆಗ್ತೀರಿ, ಭತ್ತದಲ್ಲಿ ಸಾರಜನಕದ ಬಳಕೆ ತುಂಬಾ ಕಡಿಮೆ. ನೀವು ಹಾಕುವ ಯೂರಿಯಾದಲ್ಲಿ ಕೇವಲ 30% ಮಾತ್ರ ಗಿಡ ತಗೊಳ್ಳಲು ಆಗ್ತೆ. ಉಳಿದ 70% ಅಂದ್ರೆ ಚೀಲದ 2/3 ಭಾಗ ವ್ಯರ್ಥ. ಮತ್ತು ಈ ವ್ಯರ್ಥ ಅತ್ಯಂತ ಹೆಚ್ಚಾಗೋದು ಯಾವಾಗ ಅಂದ್ರೆ ಎಲ್ಲ ಒಂದೇ ಸಲ ಹಾಕಿದಾಗ. ಹಾಗಾದ್ರೆ ಅಸಲಿ ಪ್ರಶ್ನೆ, ಇದನ್ನ ಯಾವಾಗ ಹೇಗೆ ಕೊಡಬೇಕು ಅನ್ನೋದು. ಇದರ ಉತ್ತರ 3 ಬಾರಿ, 3 ಸರಿಯಾದ ಹಂತದಲ್ಲಿ. ಗಿಡಕ್ಕೆ ಹಸಿವಾದಾಗ ಊಟ ಕೊಡಿ, ಮೊದಲ ಡೋಸ್ ನಾಟಿ ಮಾಡುವ ಸಮಯದಲ್ಲಿ. ಆದ್ರೆ ಇಲ್ಲಿ ಒಂದು ಶರ್ತ ಇದೆ, ನೀವು ಬೇಸ್ ಡ್ರೆಸ್ಸಿಂಗ್ ಅಲ್ಲಿ DEP ಕೊಡ್ತಿದ್ರೆ ಪ್ರತ್ಯೇಕ ಯೂರಿಯಾ ಕೊಡುವ ಅಗತ್ಯ ಇಲ್ಲ. ಯಾಕೆಂದ್ರೆ DEP ಯಲ್ಲಿ ಈಗಾಗಲೇ 18% ಸಾರಜನಕ ಇದೆ ಮತ್ತು ಹೊಸ ನಾಟಿಗೆ ಅಷ್ಟು ಸಾಕು. DEP ಕೊಡಿಲ್ಲ ಅಂದ್ರೆ ಮಾತ್ರ ನಾಟಿ ಸಮಯದಲ್ಲಿ ಒಟ್ಟು ಯೂರಿಯಾದ 1/3 ಭಾಗ ಮಣ್ಣಲ್ಲಿ ಬೆರೆಸಿ. ಇದರಿಂದ ಹೊಸ ಗಿಡಕ್ಕೆ ಹೊಸ ಜಾಗದಲ್ಲಿ ಬೇರು ಗಟ್ಟಿ ಮಾಡಲು ಸಹಾಯ ಆಗ್ತದೆ. 2ನೇ ಡೋಸ್ ನಾಟಿ ಮಾಡಿದ 20 ರಿಂದ 25 ದಿನ ಆದ ಮೇಲೆ. ರೈತ ಬಂಧುಗಳೇ, ಇದೇ ಇಡೀ ಸೀಸನ್ ನ ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಮುಖ್ಯ ಹಂತ. ಇದನ್ನ ಆಕ್ಟಿವ್ ಟಿಲ್ಲರಿಂಗ್ ಅಂತ ಕರೀತಾರೆ. ಅಂದ್ರೆ ಗಿಡ ಹೊಸ ಪಿಲ್ಲೆ ಹೊರತರುವ ಸಮಯ. ಮತ್ತು ನೆನಪಿಡಿ, ಎಷ್ಟು ಪಿಲ್ಲೆ ಅಷ್ಟು ತೆನೆ ಮತ್ತು ಅಷ್ಟು ಧಾನ್ಯ. ಈ ಸಮಯದಲ್ಲಿ ಸಾರಜನಕ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿಕ್ಕಿದ್ರೆ ಒಂದೇ ಗಿಡದಿಂದ 25 ರಿಂದ 30 ಪಿಲ್ಲೆ ತನಕ ಬರಬಹುದು. ಸಿಗದಿದ್ರೆ 8 ರಿಂದ 10 ಪಿಲ್ಲೆ ಕೂಡ ಕಷ್ಟ. ಮತ್ತು ಈಗ ಅತ್ಯಂತ ಮುಖ್ಯ ಮಾತು, ಇದನ್ನ ಎಂದೂ ಮರೆಯಬೇಡಿ. ಈ ಸಮಯದಲ್ಲಿ ಬರದ ಪಿಲ್ಲೆ ನಂತರ ಎಂದೂ ಬರಲ್ಲ. ಎಷ್ಟೇ ಯೂರಿಯಾ ಹಾಕಿದ್ರು ಆ ಅವಕಾಶ ಒಮ್ಮೆ ಹೋದ್ರೆ ಹೋಯ್ತು. ಅದಕ್ಕಾಗಿ ಈ 2ನೇ ಡೋಸ್ ಎಂದೂ ತಪ್ಪಿಸಬೇಡಿ. 3ನೇ ಡೋಸ್ ನಾಟಿ ಮಾಡಿದ 45 ರಿಂದ 50 ದಿನ ಆದ ಮೇಲೆ. ಇದನ್ನ ಪ್ಯಾನಿಕಲ್ ಇನಿಷಿಯೇಷನ್ ಅಂತ ಕರೀತಾರೆ. ಅಂದ್ರೆ ತೆನೆಕಾಂಡದ ಒಳಗೆ ಆಗಲು ಶುರು ಆಗುವ ಸಮಯ. ಹೊರಗಿನಿಂದ ಏನೂ ಕಾಣಲ್ಲ, ಆದ್ರೆ ಒಳಗೆ ಪೂರ್ತಿ ಆಟ ನಡೀತಿರುತ್ತೆ. ಈ ಸಮಯದಲ್ಲಿ ಸಾರಜನಕ ಸಿಕ್ಕಿದ್ರೆ ತೆನೆ ಉದ್ದ ಆಗ್ತೆ ಮತ್ತು ಪ್ರತಿ ಕಾಳು ತುಂಬಿ ಭಾರ ಆಗ್ತೆ. ಸಿಗದಿದ್ರೆ ತೆನೆ ಚಿಕ್ಕ ಆಗ್ತೆ, ಕಾಳು ತೆಳ್ಳಗೆ ಮತ್ತು ಟೊಳ್ಳಾಗ್ತೆ. ಅದಕ್ಕಾಗಿ ಇದೇ ಸರಿಯಾದ ವಿಧಾನ. 3 ಡೋಸ್ 3 ಸರಿಯಾದ ಹಂತದಲ್ಲಿ. ಈಗ ಇನ್ನೊಂದು ವಿಷಯ ಮಾತಾಡೋಣ. ಬಹಳ ರೈತ ಬಂಧುಗಳು ನಿರ್ಲಕ್ಷ್ಯ ಮಾಡ್ತಾರೆ, ಅದೇ ನೀರು. ಯೂರಿಯಾ ಹಾಕುವ ಮೊದಲು
ಹೊಲದಲ್ಲಿ ನಿಂತ ನೀರು ಬಸಿದು ತೆಗೆಯಿರಿ. ಮಣ್ಣು ತೇವ ಇರಲಿ, ಕೆಸರು ಇರಲಿ, ಅದು ಸರಿ, ಆದ್ರೆ ಮೇಲೆ ನೀರು ನಿಲ್ಲಬಾರದು. ಈಗ ಯೂರಿಯಾ ಹಾಕಿ ಮತ್ತು ಅದರ ನಂತರ 24 ರಿಂದ 48 ಗಂಟೆ ಹೊಲದಲ್ಲಿ ನೀರು ತುಂಬಿಸಬೇಡಿ. ಈ 2 ದಿನದಲ್ಲಿ ಯೂರಿಯಾ ಮಣ್ಣಲ್ಲಿ ಕೂತಿರ್ತೆ, ಬೇರಿನ ಹತ್ತಿರ. ನಂತರ ನೀರು ತುಂಬಿಸಿ. ನಿಂತ ನೀರಲ್ಲಿ ಯೂರಿಯಾ ಹಾಕಿದ್ರೆ ಅದು ಕರಗಿ ಹರಿದು ಹೋಗ್ತೆ ಬೇರಿನ ನಿಲುಕಿನ ಹೊರಗೆ, ಮತ್ತು ಬಿಸಿಲು ಬಿಸಿ ಇದ್ದಾಗ ಅಮೋನಿಯಾ ಆಗಿ ಗಾಳಿಯಲ್ಲೇ ಹಾರಿ ಹೋಗ್ತೆ. ಅದಕ್ಕಾಗಿ ಈ ಸಣ್ಣ ಉಪಾಯ ನೀರು ತೆಗೆದ್ಮೇಲೆ ಹಾಕೋದು, ಅದೇ ಯೂರಿಯಾದಿಂದ 30 ರಿಂದ 40% ಹೆಚ್ಚು ಫಲ ಕೊಡ್ತೆ, ಮತ್ತು ಅದು ಕೂಡ ₹1 ಹೆಚ್ಚು ಖರ್ಚಿಲ್ದೆ. ಈಗ ನೀಮ್ ಕೋಟೆಡ್ ಯೂರಿಯಾ ಬಗ್ಗೆ ಮಾತಾಡೋಣ, ಯಾಕೆಂದ್ರೆ ಇದರ ಬಗ್ಗೆ ಬಹಳ ರೈತ ಬಂಧುಗಳು ಗೊಂದಲದಲ್ಲಿ ಇದ್ದಾರೆ. ಒಂದು ಮುಖ್ಯ ಮಾತು ತಿಳ್ಕೊಳ್ಳಿ. ಭಾರತದಲ್ಲಿ 2015 ರಿಂದ ಸರ್ಕಾರ ಕಡ್ಡಾಯ ಮಾಡಿದೆ, ಮಾರಾಟ ಆಗುವ ಯಾವ ಯೂರಿಯಾ ಆದ್ರೂ 100% ನೀಮ್ ಕೋಟೆಡ್ ಆಗಿರ್ಲೇಬೇಕು ಅಂತ. ಅಂದ್ರೆ ನೀವು ಇಂದು ಮಾರುಕಟ್ಟೆಯಲ್ಲಿ ಖರೀದಿಸೋ ಚೀಲ ಈಗಾಗ್ಲೇ ನೀಮ್ ಕೋಟೆಡ್ ಆಗಿದೆ, ನೀವು ಬೇರೆ ಹುಡುಕೋ ಅವಶ್ಯಕತೆ ಇಲ್ಲ. ಈ ನೀಮ್ ಪದರ ಏನ್ ಮಾಡುತ್ತೆ ಅಂತ ನೋಡಿ. ಸಾಮಾನ್ಯ ಯೂರಿಯಾ ಮಣ್ಣಲ್ಲಿ ಬಿದ್ದ ತಕ್ಷಣ ತುಂಬಾ ಬೇಗ ಒಡೆಯುತ್ತೆ. 2-3 ದಿನದಲ್ಲಿ ಬಹಳಷ್ಟು ಸಾರಜನಕ ಹೊರ ಬಂದು ಬಿಡುತ್ತೆ, ಗಿಡ ಅಷ್ಟು ತಗೊಳ್ಳೇ ಆಗಲ್ಲ. ಆದ್ರೆ ನೀಮ್ ಪದರ ಈ ಒಡೆಯುವ ವೇಗ ನಿಧಾನ ಮಾಡುತ್ತೆ, ಸಾರಜನಕ ನಿಧಾನ ವಾರಗಟ್ಟಲೆ ಹೊರ ಬರ್ತಿರ್ತೆ. ಇದ್ರಿಂದ ಗಿಡಕ್ಕೆ ನಿರಂತರ ಆಹಾರ ಸಿಗ್ತಿರ್ತೆ, ನೀರಲ್ಲಿ ಕೊಚ್ಚಿ ಹೋಗೋ ನಷ್ಟ ಕಡಿಮೆ ಆಗ್ತೆ, ಮತ್ತು ಗಾಳಿಯಲ್ಲಿ ಹಾರಿ ಹೋಗೋ ನಷ್ಟ ಕೂಡ ಕಡಿಮೆ ಆಗ್ತೆ. ಅದಕ್ಕಾಗಿ ನೀಮ್ ಕೋಟೆಡ್ ಯೂರಿಯಾದಿಂದ 10 ರಿಂದ 15% ಕಡಿಮೆ ಗೊಬ್ಬರದಲ್ಲೂ ಅಷ್ಟೇ ಫಲ ಸಿಕ್ತೆ. ಮತ್ತು ಇಲ್ಲಿ ಒಂದು ಮಾತು ಹೇಳ್ತೇನೆ, ಬಹಳ ಕಡಿಮೆ ವಿಡಿಯೋದಲ್ಲಿ ಸಿಕ್ತೆ. ಯೂರಿಯಾ ಯಾವಾಗ ಹಾಕಬೇಕು ಅಂತ ಅಂದಾಜಿನ ಮೇಲೆ ತೀರ್ಮಾನ ಮಾಡಬೇಡಿ. ಗಿಡದ ಎಲೆ ತಂತಾನೆ ಹೇಳ್ತೆ ಅದಕ್ಕೆ ಹಸಿವಾಗಿದ್ಯಾ ಇಲ್ವಾ ಅಂತ. ನೀವು ಹೊಲಕ್ಕೆ ಹೋಗಿ ಗಿಡದ ಎಲೆ ಗಮನವಿಟ್ಟು ನೋಡಿ. ಎಲೆ ಬಣ್ಣ ತಿಳಿ ಆಗ್ತಿದ್ರೆ, ಅಂದ್ರೆ ತಿಳಿ ಹಸಿರು ಅಥವಾ ಸ್ವಲ್ಪ ಹಳದಿ ಕಾಣ್ತಿದ್ರೆ ಆದ್ರೆ ಅರ್ಥ ಆಗ್ತೆ ಗಿಡಕ್ಕೆ ಸಾರಜನಕದ ಹಸಿವಾಗಿದೆ, ಅದೇ ಯೂರಿಯಾ ಕೊಡಲು ಸರಿಯಾದ ಸಮಯ. ಆದ್ರೆ ಎಲೆ ಗಾಢ ಹಸಿರಾಗಿ ಆರೋಗ್ಯವಾಗಿ ಕಾಣ್ತಿದ್ರೆ ಇನ್ನೂ ಕಾಯಿಡಿ, ಈಗ ಗೊಬ್ಬರದ ಅಗತ್ಯ ಇಲ್ಲ. ಎಲೆ ಬಣ್ಣ ಗುರುತಿಸುವ ಈ ಸಣ್ಣ ಅಭ್ಯಾಸ ನಿಮ್ಮ ಅರ್ಧ ಯೂರಿಯಾ ಮತ್ತು ಶ್ರಮ ಎರಡನ್ನೂ ಉಳಿಸಬಹುದು. ಈಗ ಒಂದು ಮುಖ್ಯ ಎಚ್ಚರಿಕೆ, ಮತ್ತು ಇದನ್ನ ಹೇಳ್ತಿರೋದು ನಿಮ್ಮ ಹಣ ಮತ್ತು ಶ್ರಮ ಎರಡು ವ್ಯರ್ಥ ಆಗ್ಬಾರ್ದು ಅಂತ. ಅಗತ್ಯಕ್ಕಿಂತ ಜಾಸ್ತಿ ಯೂರಿಯಾ ಎಂದು ಹಾಕ್ಬೇಡಿ. ಜಾಸ್ತಿ ಸಾರಜನಕದಿಂದ ಗಿಡ ಮೃದು ಮತ್ತು ಹಸಿರು ಆಗ್ತೆ, ಮತ್ತು ಅಂತ ದುರ್ಬಲ ಗಿಡದ ಮೇಲೆ ಬ್ಲಾಸ್ಟ್ ರೋಗ ಮತ್ತು ಶೀಟ್ ಬ್ಲೈಟ್ ನಂತಹ ರೋಗ ಮೊದಲು ದಾಳಿ ಮಾಡ್ತಾವೆ. ಜೊತೆಗೆ ಗಿಡ ಬೀಳಲು ಶುರು ಆಗ್ತೆ. ನಂತರ ಯೂರಿಯಾ ಖರ್ಚು ಬೇರೆ, ಔಷಧಿ ಖರ್ಚು ಬೇರೆ, ಎರಡೂ ಕಡೆ ಜೇಬು ಖಾಲಿ ಆಗ್ತೆ. ಅದಕ್ಕಾಗಿ ಯಾವಾಗ್ಲೂ ನೆನಪಿಡಿ, ಕೇವಲ 3 ಮಾತು: ಸರಿಯಾದ ಪ್ರಮಾಣ, ಸರಿಯಾದ ಹಂತ ಮತ್ತು ಸರಿಯಾದ ವಿಧಾನ. ವಿಡಿಯೋ ಒಳ್ಳೇದು ಅನ್ಸಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಊರಿನ ರೈತ ಬಂಧುಗಳಿಗೂ ಈ ಮಾಹಿತಿ ತಲುಪಿಸಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಯಾರ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ. ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ, ಪ್ರತಿ ಹೊಸ ಮಾಹಿತಿ ನಿಮಗೆ ಮೊದಲು ತಲುಪಲಿ ಅಂತ. ಮತ್ತು ಯೂರಿಯಾ ಅಥವಾ ಭತ್ತಕ್ಕೆ ಸಂಬಂಧಿಸಿದ ಯಾವ ಪ್ರಶ್ನೆ ಆದ್ರೂ ಕೆಳಗೆ ಕಮೆಂಟ್ ನಲ್ಲಿ ಬರೆಯಿರಿ. ಪ್ರತಿ ಕಮೆಂಟ್ಗೂ ನಾವು ಉತ್ತರ ಕೊಡ್ತೇವೆ. ಧನ್ಯವಾದ ರೈತ ಬಂಧುಗಳೇ.